ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಜುಡಿಷರಿ ಎಕ್ಸಾಮ್ ಪ್ರೊಸೆಸ್ಗೆ, ಅಪ್ಲಿಕೇಶನ್ ಪ್ರೊಸೆಸ್ಗೆ ಸಂಬಂಧಪಟ್ಟ ಹಾಗೆ CGPA ಹಾಗೂ SGPA ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಯಾಕೆಂದರೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಈ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು, ನಾನು ಮಾಡಿರುವಂಥದ್ದು ಕರೆಕ್ಟ್ ಇದೆಯಾ ಅಂತ ಹೇಳಿ. ಬಹಳಷ್ಟು ಎನ್ಕ್ವೈರೀಸ್ ಕಳೆದ ದಿನಗಳಿಂದ ಬರ್ತಾ ಇದೆ. ಯಾಕೆಂದರೆ ಮಾರ್ಚ್ 12 ಲಾಸ್ಟ್ ಡೇಟ್ ನಮ್ಮ ಜುಡಿಷರಿ ಎಕ್ಸಾಮ್ಗೆ, ಕರ್ನಾಟಕ ಸಿವಿಲ್ ಜಡ್ಜ್ ಜುಡಿಷರಿ ಎಕ್ಸಾಮ್ಸ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಆ ಅಪ್ಲಿಕೇಶನಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು, ಅದನ್ನು ಫಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಮ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಅಂತ ಹೇಳುವಂಥದ್ದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ರೀತಿ ನಿಮಗೆ ಅಪ್ಲಿಕೇಶನ್, ಇದು ಅಪ್ಲಿಕೇಶನ್ ಫಾರ್ಮ್ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಸಿಗುವಂತಹ ಜುಡಿಷರಿ ಎಕ್ಸಾಮ್, ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸಿಗುವಂಥ ಅಪ್ಲಿಕೇಶನ್ ಫಾರ್ಮಲ್ಲಿ ಆ ಪರ್ಟಿಕ್ಯುಲರ್ ಇದೇನಿದೆ, ಮ್ಯಾಕ್ಸಿಮಮ್ SGPA, ಒಬ್ಟೈನ್ಡ್ CGPA, ಈ ರೀತಿಯೆಲ್ಲ ನೀವು ಫಿಲ್ ಮಾಡ್ತಾ ಹೋಗಬೇಕು. ಫಿಲ್ ಮಾಡ್ತಾ ಹೋದಾಗೆ ಇಲ್ಲಿ ಅದು ಫುಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ನಮ್ಮ ಮಾರ್ಕ್ಸ್ ಕಾರ್ಡನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗೋಣ, ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳುವಂಥದ್ದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಲೆಟ್ ಮಿ ಬಿಗಿನ್. ಸೊ SGPA ಮತ್ತು CGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. SGPA ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವ್ರೇಜ್ ಅಂತ ಹೇಳ್ತಾರೆ. ಪ್ರತಿ ಸೆಮಿಸ್ಟರ್ನ ಒಂದು ಗ್ರೇಡ್ ಪಾಯಿಂಟ್, ಅದರದ್ದು ಆವ್ರೇಜ್ ತೊಗೊಳ್ಳುವಂಥದ್ದು. CGPA ಅಂದರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವ್ರೇಜ್ ಅಂತ ಹೇಳಿ ಹೇಳ್ತಾರೆ. ಸೊ ನಾವು ಲೈಕ್ ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಂತಂದರೆ, ಓಕೆ, ಇದು ಒಂದು ವಿದ್ಯಾರ್ಥಿಯ ಒಂದು ಸೆಮಿಸ್ಟರ್ಸ್ ಆಯಿತಾ. ನಾನು 3 ಇಯರ್ಸ್ LLBಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. 3 ಇಯರ್ಸ್, ಈಗ 5 ಇಯರ್ಸ್ ಕೂಡ ಅದೇ ಅಪ್ಲೈ ಆಗುತ್ತೆ. ಸೊ 3 ಇಯರ್ಸ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಸೆಮ್ ವಿದ್ಯಾರ್ಥಿ ನೋಡಿ, ಇಲ್ಲಿ ಈ 3 ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಬೇಕು ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಗ್ರೇಡ್ ಪಾಯಿಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ. ಈ ಗ್ರೇಡ್ ಪಾಯಿಂಟ್ ಯಾವ ಆಧಾರದ ಮೇಲೆ, ಈಗ ನಾವು ಚಿಕ್ಕ ಮಕ್ಕಳಿರುವಾಗ ನಮಗೆ A ಗ್ರೇಡ್, B ಗ್ರೇಡ್ ಅಂತ ಹೇಳಿ ಕೊಡ್ತಿದ್ರು ಅಲ್ವಾ. ಸೊ ಅದೇ ರೀತಿ ಈಗ ನಮಗೆ ಎಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಬದಲು ಒಂದು ನಂಬರ್ ಕೊಟ್ಟಿರ್ತಾರೆ. ಸೊ ಅದು ಲೈಕ್ 10 ಮಾರ್ಕ್ಸ್, ಮ್ಯಾಕ್ಸಿಮಮ್ 10 ಮಾರ್ಕ್ಸ್ ಅಂತ ಇರುತ್ತೆ. ಈಗ 70 ಮಾರ್ಕ್ಸ್ಗಿಂತ ಜಾಸ್ತಿ ಆದರೆ ಇದು ಈ ಒಂದು ಪರ್ಟಿಕ್ಯುಲರ್ 8 ಗ್ರೇಡ್, 10 ಗ್ರೇಡ್ ಈ ರೀತಿಯೆಲ್ಲ ಕೊಡ್ತಾರೆ. ಅಥವಾ 55 ಮಾರ್ಕ್ಸಿಂದ 60 ಗ್ರೇಡ್ ಆದರೆ 6 ಗ್ರೇಡ್ ಹೀಗೆಲ್ಲ ಕೊಡ್ತಾರೆ. ಸೊ ಅದು ನಮಗೆ ಒಂದು ಚಾರ್ಟ್ ಇದೆ, ಬೇಸಿಕ್ ಚಾರ್ಟ್ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ. ಅದೆಲ್ಲ ನೀವು ನೋಡ್ಬೋದು, ಮಾರ್ಕ್ಸ್ ಕಾರ್ಡ್ನ ಹಿಂಬದಿಯೆಲ್ಲ ಇರುವಂಥದ್ದು. ಸೊ ಈ ಗ್ರೇಡ್ ಪಾಯಿಂಟ್ ಎಷ್ಟು, ಪ್ರತಿ ಸಬ್ಜೆಕ್ಟ್ಗೂ ಗ್ರೇಡ್ ಪಾಯಿಂಟ್ ಕೊಟ್ಟಿರ್ತಾರೆ. ಮತ್ತು ಪ್ರತಿ ಕ್ರೆಡಿಟ್ಸ್ ಅಸೈನ್ಗೂ ಕೂಡ ಕ್ರೆಡಿಟ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಕ್ರೆಡಿಟ್ ಪಾಯಿಂಟನ್ನು ಎಷ್ಟು ಅಂತ ಹೇಳಿ ತಿಳ್ಕೊಳ್ಬೇಕು. ಈ ಕ್ರೆಡಿಟ್ ಪಾಯಿಂಟ್ ಎಷ್ಟಾಗಿರುತ್ತೆ, ಕ್ರೆಡಿಟ್ ಪಾಯಿಂಟನ್ನು ಹೇಗೆ ತಿಳ್ಕೊಳ್ಬೇಕು ಅಂದರೆ, ಈ ಗ್ರೇಡ್ ಪಾಯಿಂಟ್ ಇಂಟು ಕ್ರೆಡಿಟ್ಸ್ ಕೊಟ್ಟಿರುವಂಥದ್ದನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ನೋಡಿ ಇಲ್ಲಿ 7 4 28 ಆಯಿತು. ಹಾಗೆ ಇಲ್ಲಿ ಕಾಂಟ್ರಾಕ್ಟ್ ಒನ್ಗೆ ಎಷ್ಟು ಕೊಟ್ಟಿದ್ದಾರೆ, 6 × 4, ಸೊ 24 ಆಯಿತು. ಸೊ ಹೀಗೆ ಕ್ರೆಡಿಟ್ ಪಾಯಿಂಟ್ಸ್ಗಳು ಒಂದು ವೇಳೆ ನಿಮ್ಗೆ ಗೊತ್ತಾಯ್ತಾ. ಸೊ ಇಲ್ಲಿ ಪ್ರತಿ ಸಬ್ಜೆಕ್ಟಿಂದು ಕ್ರೆಡಿಟ್ ಪಾಯಿಂಟ್ಸ್ ಗೊತ್ತಾಯಿತು. ಸೊ ಈ ಕ್ರೆಡಿಟ್ ಪಾಯಿಂಟ್ಸ್ನ ಟೋಟಲ್ ಎಷ್ಟು, 136 ಅಲ್ವಾ. ಸೊ 136 ನಮಗೆ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್. ಸೊ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ 136. ಸೊ ಇದರಿಂದ ನಾವು ಏನನ್ನು ಡಿವೈಡ್ ಮಾಡಬೇಕು, ಎಷ್ಟು ಕ್ರೆಡಿಟ್ಸ್ ಸಿಕ್ಕಿದೆ ಅಲ್ಲ ಅದನ್ನು ಡಿವೈಡ್ ಮಾಡಬೇಕು. ಟೋಟಲ್ ಕ್ರೆಡಿಟ್ಸ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಡಿವೈಡ್ ಮಾಡಬೇಕು. ಸೊ ಬೇರೆ ಮೆಥಡ್ ಇದೆ ಇದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಬೇಸಿಕ್ಕಾಗಿ ಕ್ರೆಡಿಟ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲಿ 136/20, ಇಲ್ಲಿ ನಿಮ್ಗೆ ಕಾಣ್ಬೋದು 34/5 ಅಂತ ಇದೆ. ಸೊ ಅಫ್ಕೋರ್ಸ್ 34/5 ಅಂದರೆ ಅದೇ 136/20 ಸಿಂಪ್ಲಿಫೈಡ್ ಫಾರ್ಮೇ 34/5 ಆಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಏನಾಯಿತು, ಇದು 6.80 ಅಂತ ಹೇಳಿ ಬಂತು. ಸೊ ಇದು ವಾಟ್ ಈಸ್ ದಿಸ್, ಇದು ಆ ಸೆಮಿಸ್ಟ್ರಿನ ಗ್ರೇಡ್ ಪಾಯಿಂಟ್ ಆವ್ರೇಜ್. ಸೊ ನಾರ್ಮಲಿ ಪ್ರತಿಯೊಬ್ಬರ ಮಾರ್ಕ್ಸ್ ಕಾರ್ಡಲ್ಲೂ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಎಲ್ಲ SGPA ಕೊಟ್ಟಿರ್ತಾರೆ. ಬಟ್ ಫೈನಲ್ ಸೆಮ್ಮಿಗೆ SGPA ಕೊಟ್ಟಿರೋದಿಲ್ಲ ಅಲ್ವಾ. ಸೊ ಮತ್ತೊಮ್ಮೆ ನೆಕ್ಸ್ಟ್ ಸೆಮ್ಮಿಗೆ ಹೇಳ್ತೇನೆ ನೋಡಿ, ನಿಮ್ಗೆ ಆವಾಗ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ಸೆಕೆಂಡ್ ಸೆಮ್ಗೆ ನಾವು ಏನು ಮಾಡಬೇಕು, ಗ್ರೇಡ್ ಪಾಯಿಂಟ್ ಮತ್ತು ಕ್ರೆಡಿಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 5 4 20 ಆಯಿತು, 6 4 24 ಆಯಿತು. ಸೊ ಇದನ್ನೆಲ್ಲ ಪ್ರತಿ ಸಬ್ಜೆಕ್ಟಿನ ಗ್ರೇಡ್ ಪಾಯಿಂಟ್ ಏನಿರತ್ತಲ್ವಾ, ಸಾರಿ ಕ್ರೆಡಿಟ್ ಪಾಯಿಂಟ್ಸ್, ಗ್ರೇಡ್ ಪಾಯಿಂಟ್ ಬೇರೆ ಕ್ರೆಡಿಟ್ ಪಾಯಿಂಟ್ಸ್ ಬೇರೆ, ಇದನ್ನೆಲ್ಲ ಆ್ಯಡ್ ಮಾಡಿದರೆ ಏನಾಯಿತು, 140 ಬಂತು. ಸೊ ಹಾಗೆ ಎಷ್ಟು ಕ್ರೆಡಿಟ್ಸ್ಗಳನ್ನು ಕೊಟ್ಟಿದ್ದಾರೆ, ಸೊ ಟೋಟಲ್ ಪ್ರತಿ ಸಬ್ಜೆಕ್ಟ್ಗೂ 4. ಸೊ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು, 24 ಅಲ್ವಾ. ಸೊ
ಕೆಲವೊಂದರಲ್ಲಿ 20 ಇರುತ್ತೆ, ಕೆಲವೊಂದಲ್ಲಿ 24 ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಕ್ರೆಡಿಟ್ ಪಾಯಿಂಟ್ಸ್ ಅಂತಲೇ ಹೇಳಿ ಬೇರೆ ಸಪ್ರೇಟ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಕ್ರೆಡಿಟ್ ಪಾಯಿಂಟ್ಸ್ ಇಲ್ಲದಿದ್ರೆ ಅದನ್ನು ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಷ್ಟ. ಕೆಲವು ಸಲ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡಲ್ಲಿ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಕೊಟ್ಟಿರೋದಿಲ್ಲ. ಸೊ ಆ ಕಾರಣಕ್ಕೆ ನಮಗೆ ಕೆಲವು ಸಲ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಷ್ಟ ಆಗಿರುತ್ತೆ. ಸೊ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು ಅಂತ ಹೇಳಿ ತಿಳಿದಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ 140. ಹಾಗಾದರೆ SGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? 140/24 ಅಂತ ಹೇಳಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಬೇರೆ ಒಂದು ಇದು ಕೊಟ್ಟಿದ್ದಾರೆ, ನಂಬರ್ ಆಫ್ ಸಬ್ಜೆಕ್ಟ್ಸ್ಗಳ ಆಧಾರದ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆಲ್ಮೋಸ್ಟ್ ಇದೆಲ್ಲ ಒಂದೇ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ ಆಯಿತಾ. ಇಲ್ಲಿ ಈ ಮಾರ್ಕ್ಸ್ ಬಂದಿದೆ, ಇಲ್ಲಿ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ ಇಂಟು 100 ಇಂಟು ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಂತ ಆ ರೀತಿ ಮಾಡಿದ್ದಾರೆ. ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ವಿಚ್ ಐ ಕ್ಯಾನ್ ಸೇ. ಯಾಕಂದರೆ ಇಲ್ಲಿ ನಮಗೆ ಇಲ್ಲಿ ಎದುರಿಗೆ ಕಾಣ್ತಾ ಇರುತ್ತೆ, ಇದನ್ನು ಡೈರೆಕ್ಟಾಗಿ ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿ, ಆಮೇಲೆ ಮಲ್ಟಿಪ್ಲೈ ಮಾಡಿರುವಂಥ ಆನ್ಸರ್ ಏನು ಬಂದಿದೆ ಅದನ್ನು ಆ್ಯಡ್ ಮಾಡುವಂಥದ್ದು. ಹಾಗೆ ನೋಡಿ ನೆಕ್ಸ್ಟ್ ಥರ್ಡ್ ಸೆಮ್. ಸೊ ಇಲ್ಲಿ ನೋಡಿ ಥರ್ಡ್ ಸೆಮ್ ಕೂಡ ಜೂರಿಸ್ಪ್ರುಡೆನ್ಸ್, ಲೇಬರ್ ಲಾ ಅಂತೆಲ್ಲ ಕಾಣ್ತವೆ. ಸೊ ಇಲ್ಲೂ ಕೂಡ ಗ್ರೇಡ್ ಪಾಯಿಂಟ್ ಇಲ್ಲಿ 28 ಬಂತು. ಸೊ ಇದನ್ನೆಲ್ಲ ಕೂಡ ಆ್ಯಡ್ ಮಾಡಿದರೆ ಎಷ್ಟು ಬಂತು? 136 ಬಂತು. ಹಾಗಾದರೆ ಎಷ್ಟು ಕ್ರೆಡಿಟ್ಸ್ ಇದು? 20. ಸೊ 136/20 ಕ್ರೆಡಿಟ್ಸ್. ಸೊ ಏನಾಯಿತು? ಅದು 6.80 ಅಂತ ಆಯಿತು. ಹಾಗೆ ನೆಕ್ಸ್ಟ್ ಫೋರ್ತ್ ಸೆಮ್ಮಲ್ಲೂ ಕೂಡ ಏನಾಯಿತು? ಇಲ್ಲೂ ಕೂಡ 6 × 4 ಗ್ರೇಡ್ ಪಾಯಿಂಟ್ ಇಂಟು ಕ್ರೆಡಿಟ್ಸ್ 24. 6 × 4 24. ಸೊ ಹೀಗೆ ಆಗ್ತಾ ಏನಾಯಿತು? ಸೊ ಟೋಟಲ್ ಇಷ್ಟು ಕ್ರೆಡಿಟ್ ಪಾಯಿಂಟ್ಸ್ಗಳಿವೆ. ಸೊ 152 ಕ್ರೆಡಿಟ್ ಪಾಯಿಂಟ್ಸ್ ಡಿವೈಡೆಡ್ ಬೈ ಹೌ ಮೆನಿ ಕ್ರೆಡಿಟ್ಸ್? 20 ಕ್ರೆಡಿಟ್ಸ್. ಸೊ 152/20 ಏನಾಯಿತು? ಅದು 7.60 ಆಯಿತು. ಹಾಗೆ ಇಲ್ಲೂ ಕೂಡ ಫಿಫ್ತ್ ಸೆಮ್ ಈ ರೀತಿ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಒಂದು ಬಾಕ್ಸಲ್ಲಿ ಬರ್ಕೊಳ್ತಾ ಹೋಗಿ ಟೇಬಲಲ್ಲಿ. ಜಸ್ಟ್ ಎಕ್ಸಾಂಪಲ್ ಹೇಳಿದೆ ನಾನು, ಮತ್ತೆ ಇದರಲ್ಲಿ ತೋರಿಸ್ತೇನೆ ಹೇಗೆ ಅಂತ ಹೇಳಿ. ಸೊ 8 × 4 32, 6 × 4 24. ಸೊ ಇದನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟಾಯಿತು? ಅದು 136 ಆಯಿತು. ಸೊ ಈ ಕ್ರೆಡಿಟ್ಸ್ ಅಸೈನ್ಸ್ಗಳು ಕೂಡ ಟೋಟಲ್ ಕ್ರೆಡಿಟ್ಸ್ಗಳು ಎಷ್ಟಿವೆ ನಿಮಗೆ? ಆ ಸೆಮ್ಮಲ್ಲಿ 20 ಕ್ರೆಡಿಟ್ಸ್ಗಳನ್ನು ಕೊಟ್ಟಿದ್ದಾರೆ. 136/20 ಅಲ್ವಾ? ಸೊ ಇದು 136/20 ಏನಾಯಿತು? ಇದು ಕೂಡ 6.80 ಅಂತ ಹೇಳಿ ಬಂತು. ಈಗ ಫೈನಲ್ ಸೆಮ್ ನೋಡಿ, ಕೆಲವೊಂದು ಸಲ ಇದು ಒಂದಿದ್ರೆ, ಇದು ಬೇರೆ ಬೇರೆ ಸ್ಟೂಡೆಂಟ್ಸ್ಗಳನ್ನು ನಾನು ತೊಗೊಂಡಿದ್ದೇನೆ. ಸೊ ಇದರಲ್ಲಿ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡು, ಇಲ್ಲಿ ಗ್ರೇಡ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಬಟ್ ಕ್ರೆಡಿಟ್ ನಮಗೆ ಸಿಗ್ತಾ ಇಲ್ಲ. ಸೊ ನಮಗೆ ಆವಾಗ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಆಯಿತಾ. ಸೊ ಅದಕ್ಕೋಸ್ಕರ ಆಲ್ರೆಡಿ ಇರುವಂಥದ್ದನ್ನು ನಾನು ಫೈನಲ್ ಸೆಮ್ ಒಂದು ಇದನ್ನು ತೊಗೊಳ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಆ್ಯಕ್ಚುಲಿ ಆ ನಂಬರ್ ಕೊಡಲಿಲ್ಲ, ಇಲ್ಲದ್ರೆ ಬೇರೆ ಕಡೆ 6.80 ಅಂತೆಲ್ಲ ಕೊಡ್ತಿದ್ರು. ಸೊ ಇಲ್ಲಿ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಂಥದ್ದು? ಇದರಲ್ಲಿ 6 × 4 = 24 × 24. ಸೊ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಇಲ್ಲಿ. ಸೊ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟು? 140. ಹಾಗಿದ್ರೆ ನಮಗೆ SGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಇದರಲ್ಲಿ 140 ಅಂದರೆ ಕ್ರೆಡಿಟ್ ಪಾಯಿಂಟ್ಸ್ಗಳು, ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ಗಳು ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟ್ಸ್. ಸೊ ಟೋಟಲ್ ಕ್ರೆಡಿಟ್ಸ್ ಎಷ್ಟು? 20 ಅಲ್ವಾ? ಸೊ ಎಷ್ಟಾಗುತ್ತೆ ಇದು? 140/20 ಆಗುತ್ತೆ. ಸೊ 140/20 ಅಂದರೆ ಎಷ್ಟು? ಆಲ್ಮೋಸ್ಟ್. ಸೊ ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 140/20 ಅಂದರೆ ಸುಮಾರು 7 ಆಗುತ್ತೆ. ಸೊ ಇಫ್ ಐ ಟೇಕ್ ಕ್ಯಾಲ್ಕುಲೇಟರ್ ನೋಡಿ ಚೆಕ್ ಮಾಡೋಣ. 140 / 20 7. ಸೊ SGPA 7 ಆಗಿದೆ ಅಲ್ವಾ? ಸೊ ಇಲ್ಲಿ ನೋಡಿ, ಈಗ ಸರಿ ನೋಡ್ಕೊಳ್ಳಿ. ಸೊ ಇದು SGPA ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, SGPA ಅಂದ್ರೇನು? ಪ್ರತಿ ಸೆಮ್ಮಿಗೆ ಎಷ್ಟು ಒಂದು ಆ್ಯಾವ್ರೇಜ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ. SGPA ಪ್ರತಿ ಸೆಮ್ಮಿಗೆ ಇಷ್ಟು ಸಿಕ್ಕಿದೆ. ಸೊ ಅದರಲ್ಲಿ ಇರುವಂಥ ಕ್ರೆಡಿಟ್ಸ್ಗಳನ್ನು ನೀವು ಒಂದು ಬಾಕ್ಸ್ ಮಾಡಿ ಬರ್ಕೊಳ್ಳಿ. ಎಷ್ಟು ಕ್ರೆಡಿಟ್ಸ್ಗಳಿತ್ತು? 20, 24, 20, 20, 20, 20 ಅಂತ ಹೇಳಿ ಕ್ರೆಡಿಟ್ಸ್ಗಳಿತ್ತು. ಈಗ ನಾವು CGPA ಕ್ಯಾಲ್ಕುಲೇಟ್ ಮಾಡಬೇಕು. CGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಈಗ ಉದಾಹರಣೆಗೆ ಫಸ್ಟ್ ಸೆಮ್ಮಿನ CGPA ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಸೆಮ್ನ CGPA ಏನು? ಬರೀ ಫಸ್ಟ್ ಸೆಮ್ದಾಗಿರುತ್ತೆ. ಸೆಕೆಂಡ್ ಸೆಮ್ದು ಏನಾಗಿರುತ್ತೆ CGPA? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ದು ಸೇರಿ CGPA ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಸೆಮ್ದು ಹೇಗಾಗಿರುತ್ತೆ? ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ದು ಸೇರಿ CGPA ಕ್ಯಾಲ್ಕುಲೇಟ್ ಮಾಡಬೇಕು. ಫೋರ್ತ್ ಸೆಮ್ದು ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತು ಫೋರ್ತ್ ಸೆಮ್ದು ಸೇರಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಫಿಫ್ತ್ ಸೆಮ್ದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಇಷ್ಟು ಸೆಮ್ಮಿದು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಸಿಕ್ಸ್ತ್ ಸೆಮ್ದು ಹೇಗೆ? ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್. ಸೊ 6 ಸಬ್ಜೆಕ್ಟ್ಸ್ 6 ಸೆಮಿಸ್ಟರ್ಸ್ಗಳದ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ಲಾಸ್ಟ್ ಸೆಮ್ಮಿದು ಸಿಗುವಂಥದ್ದು. ಬಟ್ ಈ CGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಪ್ರತಿಯೊಂದಕ್ಕೂ ನೋಡಿ, ನೀವು ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಸೆಮ್ಮಿದು ಏನು ಮಾಡಬೇಕಂದ್ರೆ, ಸೊ ಟೋಟಲ್ SGPA, ಸೊ ಟೋಟಲ್ SGPA ಎಷ್ಟು ಹಾಗೂ ಟೋಟಲ್
credits earned. ಸಾರಿ ಏನಂದರೆ ಪ್ರತಿ ಸಲನೂ ಏನು ಮಾಡಬೇಕಂದ್ರೆ ಈ ಕ್ಯುಮುಲೇಟಿವ್ ಎಸ್ ಜಿ ಪಿ ಇರತ್ತಲ್ಲ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಎಸ್ ಜಿ ಪಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಬಟ್ ಇದು ಮಾಡ್ಕೊಳ್ಬೇಡಿ. ಸರಿಯಾಗಿ ಎಕ್ಸಾಮ್ ಮಾರ್ಕ್ಸಲ್ಲೂ ಅದನ್ನು ನೀವು ತುಂಬಬೇಕಾಗತ್ತೆ. ಬೇರೆ ಮೆಥಡು ಇರುತ್ತೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಇದೇ ಮೆಥಡ್ ಅಂತ ಅಲ್ಲ, ಆವ್ರೇಜ್ ಮೆಥಡ್ ಅಂತಲ್ಲ, ಬೇರೆ ಬೇರೆ ಮೆಥಡ್ ಇದೆ. ಓಕೆ, ನಿಮಗೆ ಯಾವ ಮೆಥಡ್ ಬರುತ್ತೆ ಅದರಲ್ಲಿ ಮಾಡಿ. ನನಗೆ ಗೊತ್ತಿರೋಂಥ ಮೆಥಡಲ್ಲಿ ನಾನು ಇದನ್ನು ಮಾಡ್ತಾ ಇರುವಂಥದ್ದು. ಸೊ ಈಗ ಸಿ ಜಿ ಪಿ ಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿ ಜಿ ಪಿ ಆಫ್ ಫಸ್ಟ್ ಸೆಮ್ಮನ್ನು ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಡು ಐ ಡೂ ದ್ಯಾಟ್? ಈ 6.80 ಉಂಟಲ್ಲ, 6.80 ಮಲ್ಟಿಪ್ಲೈಡ್ ಬೈ 20 ಏನಿದು ಎಷ್ಟು ಕ್ರೆಡಿಟ್ಸ್ಗಳು ಅರ್ನ್ ಆಗಿದೆ ಅಲ್ಲ ಅದು, ಪ್ಲಸ್ ಟೋಟಲ್ ಕ್ರೆಡಿಟ್ಸ್ಗಳು ಎಷ್ಟಿವೆ? 20 ಕ್ರೆಡಿಟ್ಸ್ಗಳು. ಸೊ ಅದನ್ನು ಡಿವೈಡ್ ಮಾಡುವಂಥದ್ದು. ಸೊ ಏನಾಯಿತು, ಅಷ್ಟೇ ಸೇಮ್ ಸಿಕ್ತು. ಯಾಕೆಂದರೆ ಎಸ್ ಜಿ ಪಿ ಎ ಮತ್ತು ಸಿ ಜಿ ಪಿ ಒಂದೇ ಸೆಮ್ಮಿಗೆ ಅಲ್ವಾ? ಸೊ ಅದು ಸೇಮ್ ಇರುತ್ತೆ. ಹಾಗಿದ್ರೆ ಸೆಕೆಂಡ್ ಸೆಮ್ಗೆ ಹೇಗೆ ನೋಡಬೇಕು ನೋಡಿ. ಸೆಕೆಂಡ್ ಸೆಮ್ದು ಹೇಳ್ತೇನೆ. ಸೆಕೆಂಡ್ ಸೆಮ್ದು ಸಿ ಜಿ ಪಿ ಎ ಇಸ್ ಈಕ್ವಲ್ ಟು ಫಸ್ಟ್ ಸೆಮ್ನ ಎಸ್ ಜಿ ಪಿ ಎ, ಫಸ್ಟ್ ಎಸ್ ಜಿ ಪಿ ಎ ಇಂಟು ಅದರದ್ದು ಕ್ರೆಡಿಟ್ಸ್ ಎಷ್ಟು ಅಂತ ಹೇಳಿ, ಪ್ಲಸ್ ಸೆಕೆಂಡ್ ಸೆಮ್ಮಿನ ಎಸ್ ಜಿ ಪಿ ಎ ಎಷ್ಟು ಇಂಟು ಕ್ರೆಡಿಟ್ಸ್, ಅದರಲ್ಲಿರುವಂಥ ಕ್ರೆಡಿಟ್ಸ್ಗಳು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕ್ರೆಡಿಟ್ಸ್ ಎಷ್ಟು? ಫಸ್ಟ್ ಸೆಮ್ಮಿನ ಕ್ರೆಡಿಟ್ಸ್ ಮತ್ತು ಸೆಕೆಂಡ್ ಸೆಮ್ಮಿನ ಕ್ರೆಡಿಟ್ಸ್ಗಳ ಸೇರಿ ಕ್ರೆಡಿಟ್ಸ್ಗಳಾಗ್ತವೆ. ಸೊ ಎಷ್ಟಾಯಿತು? ಫಸ್ಟ್ ಸೆಮ್ಮಿನ ಎಸ್ ಜಿ ಪಿ ಎಷ್ಟು? 6.80 ಇಂಟು 20 ಆಯಿತಾ? ಹಾಗೆ ಸೆಕೆಂಡ್ ಸೆಮ್ಮಿನ ಎಸ್ ಜಿ ಪಿ ಎಷ್ಟು? 5.83 ಇಂಟು 24 ಡಿವೈಡೆಡ್ ಬೈ, ಈಗ ನಾವೇನು ಮಾಡಬೇಕು? ಕ್ರೆಡಿಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಕ್ರೆಡಿಟ್ಸ್ ಫಸ್ಟ್ ಸೆಮ್ದು 20 ಪ್ಲಸ್ 24 ಆಗತ್ತೆ ಅಲ್ವಾ? ಸೊ ಇಲ್ಲಿ ಏನಾಯಿತು ಇದು? ಸೊ ಇದರದ್ದು ಟೋಟಲ್ ಎಷ್ಟಾಯಿತು? ಇದು 275.92 ಆಯಿತು. ಡಿವೈಡೆಡ್ ಬೈ ಈ 44 ಇಲ್ಲಿ ಬಂತಲ್ಲ, 44 ಇಸ್ ಈಕ್ವಲ್ ಟು 6.27 ಆಯಿತು. ಗೊತ್ತಾಯ್ತಾ? ಅಂದರೆ ಆಲ್ರೆಡಿ ಇದರಲ್ಲಿರುವಂಥ ಸಿ ಜಿ ಪಿ ಯನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಹಾಗೂ ಮುಂದುವರಿಬೋದು, ಅಥವಾ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಕೂಡ ಮಾಡ್ಬೋದು. ಎರಡೂ ಒಂದೇ ಆಗುತ್ತೆ. ಮ್ಯಾಥ್ಸಲ್ಲಿ ಸ್ವಲ್ಪ ನೀವು ಸರಿಯಾಗಿ ಗೊತ್ತಿದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಯಾರಾದರೂ ಫ್ರೆಂಡ್ಸ್ಗಳ ಅಸಿಸ್ಟೆನ್ಸ್ ತೊಗೊಳ್ಳಿ ಇದನ್ನು ಫಿಲ್ ಮಾಡುವಾಗ. ಈಗ ಥರ್ಡ್ ಸೆಮ್ ಇದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾನು ಏನು ಮಾಡಬೇಕು? ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ದು ಫಸ್ಟ್ ಎಸ್ ಜಿ ಪಿ ಎ ಇಂಟು ಕ್ರೆಡಿಟ್ಸ್ ಪ್ಲಸ್ ಸೆಕೆಂಡ್ ಎಸ್ ಜಿ ಪಿ ಎ ಇಂಟು ಕ್ರೆಡಿಟ್ಸ್ ಪ್ಲಸ್ ಥರ್ಡ್ ಎಸ್ ಜಿ ಪಿ ಎ ಇಂಟು ಕ್ರೆಡಿಟ್ಸ್, ಇದನ್ನು ಮಾಡಬೇಕಲ್ವಾ? ಸೊ ನಾನೇನು ಮಾಡಿದ್ದೇನೆ? ಆಲ್ರೆಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಈ ಪೋರ್ಷನನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಅದರದ್ದು ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಆ್ಯಾವ್ರೇಜನ್ನು ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇನೆ ಇಲ್ಲಿ ಅಲ್ವಾ? ಫಸ್ಟ್ ಸೆಮ್ದು ಮತ್ತು ಸೆಕೆಂಡ್ ಸೆಮ್ದು ಕ್ರೆಡಿಟ್ಸ್ಗಳನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಸೊ ನಾನು ಏನು ಮಾಡಿದರೆ ಸಾಕು? ಸೆಕೆಂಡ್ ಸೆಮ್ಮಿನ ಸಿ ಜಿ ಪಿ ಎ ಒಟ್ಟಿಗೆ ಥರ್ಡ್ ಸೆಮ್ಮಿನ ಎಸ್ ಜಿ ಪಿ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದರೆ ಸಾಕಾಗತ್ತೆ. ಸಿಂಪಲ್. ಅಥವಾ ನೀವು ಬಿಗಿನಿಂಗಿಂದ ಹೀಗೂ ಕೂಡ ಮಾಡಿದ್ರು ಸಾಕು. ಅಂದರೆ ಅಲ್ಟಿಮೇಟ್ಲಿ ಏನು, ಇದೆರಡು ಸೆಮ್ ಸೇರಿ ಇದು ಬರುವಂಥದ್ದು. ಹಾಗೆ ಇದು 3 ಬಂದು ಇಲ್ಲಿ ಇದು ವ್ಯಾಲ್ಯೂ ಬೇರೆ ಆಗುತ್ತೆ. ಇದು 4 ಬಂದು ಈ ವ್ಯಾಲ್ಯೂ ಬೇರೆ ಆಗುತ್ತೆ. ಹಾಗೆ ಇದರದ್ದು 5 ಸೆಮ್ ಬಂದು ಇಲ್ಲಿ ವ್ಯಾಲ್ಯೂ ಬೇರೆ ಆಗುತ್ತೆ. ಹಾಗೆ ಇಲ್ಲಿ ಕೂಡ ಇದು ಬಂದು ವ್ಯಾಲ್ಯೂ ಬೇರೆ ಆಗುತ್ತೆ. ಆಯಿತಾ? ಸೊ ನಾನು ಈಗ 4th ಸೆಮ್ದು ಎಕ್ಸಾಂಪಲ್ ತೊಗೊಳ್ತೇನೆ ನೋಡಿ. 4th ಸೆಮ್ಮಲ್ಲಿ ಏನಾಗಿದೆ? ಸೊ 4th ಸೆಮ್ಮಲ್ಲಿ ಆಲ್ರೆಡಿ ನಾನು ಇದು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಆಲ್ರೆಡಿ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿಸ್ ಮಚ್. ಸೊ 3 ಸೆಮ್ಮಿದು ಐ ಹ್ಯಾವ್ ಆಲ್ರೆಡಿ ಈ ಪೋರ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಪ್ಲಸ್ ನಾನು ಏನು ಮಾಡಬೇಕಿಲ್ಲಿ? 7.60 ಇಂಟು 20
ಇದೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕಲ್ವಾ, ಇದರದ್ದು ಸಮ್ಮನ್ನು ಆ್ಯಕ್ಚುಲಿ ನಾವು ಆ್ಯಡ್ ಮಾಡ್ತಾ ಇರುವಂಥದ್ದು. ಇದೆರಡನ್ನು ಫಸ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಬಟ್ ಈ ಆನ್ಸರ್ ಏನು, ಇಲ್ಲಿ ಇದು ಬಂತು. ಇದೆರಡರ ಆನ್ಸರ್ ಏನು ಬಂತು, ಇದು ಬಂತು. ಸೊ ಇದನ್ನು ನಾವು ಆಲ್ರೆಡಿ ತೊಗೊಂಡಿದ್ದೇವೆ. ಸೊ ಇದೆರಡು ಈಕ್ವಲ್ ಮಾಡಿದರೆ 275.92 ಆಯಿತು. ಸೊ ಅದನ್ನು ನಾವಿಲ್ಲಿ ತೊಗೊಂಡಿದ್ದೇವೆ. ಮತ್ತೆ ಈ ಕ್ಯಾಲ್ಕುಲೇಷನನ್ನು ಮಾಡ್ತಾ ಇಲ್ಲ, ಸುಮ್ಮನೆ ಯಾಕೆ ಅಂತ ಹೇಳಿ ಡಬಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ ಅಷ್ಟೇ. ಬಿಟ್ಟರೆ ನೀವು ಸಪ್ರೇಟ್ ಇಂಡಿವಿಜುವಲ್ ಮಾಡಿದ್ರು ಸಹ ಅಷ್ಟೇ ಮಾರ್ಕ್ಸ್ ಬರುತ್ತೆ, ಆಯಿತಾ. ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್. ಹಾಗೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ಐ ಹೋಪ್ ನಿಮಗೆ CGPA ಕ್ಯಾಲ್ಕುಲೇಟ್ ಮಾಡುವಂಥ ವಿಧಾನ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಾಂದರೆ ಈ ಒಂದು ಚಾರ್ಟ್ ಏನು ಕೊಟ್ಟಿದ್ದಾನಲ್ಲ ಅದನ್ನು ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ತೆಕ್ಕೊಂಡು ಇದನ್ನು ಟ್ರೈ ಮಾಡಿ, ಈ ಮೆಥಡನ್ನು ಟ್ರೈ ಮಾಡಿ. ಸಿಂಪ್ಲಿ ಇಷ್ಟೇ. ನೀವು ಯಾವುದೇ CGPAನ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತಾದರೂ ಫಾರ್ಮುಲಾ ಏನು, ಎಷ್ಟು ಸೆಮ್ ಇದೆ ಅಷ್ಟು ಸೆಮ್ಮಿನ SGPA ಅದರದ್ದು ಕ್ರೆಡಿಟ್ಸ್ಗಳನ್ನು ಫಸ್ಟು ನೀವು ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಪ್ರತಿಯೊಂದರದ್ದು. ಇದು ಫಸ್ಟ್ ಸೆಮ್ ಇದು. ಹಾಗೆ SGPA ಇಂಟು ಕ್ರೆಡಿಟ್, ಆ ಸೆಮ್ಮಿನ ಕ್ರೆಡಿಟ್ಸ್ ಇದು ಸೆಕೆಂಡ್ ಇರ್ಬೋದು, ಸೆಕೆಂಡ್ ಸೆಮ್ ಇದು. ಹಾಗೆ ಥರ್ಡ್ ಸೆಮ್ ಇದು SGPA ಇಂಟು ಕ್ರೆಡಿಟ್. ಸೊ ಇದು 3 ಸೆಮ್ ಇದು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಫಸ್ಟ್ ಸೆಮ್ಮಿನ SGPA ಮತ್ತು ಅದರ ಕ್ರೆಡಿಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೇನೆ. ಹಾಗೂ ಸೆಕೆಂಡ್ ಸೆಮ್ಮಿನ SGPA ಮತ್ತು ಅದರ ಕ್ರೆಡಿಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೇನೆ. ಹಾಗೂ ಥರ್ಡ್ ಸೆಮ್ನ SGPA ಮತ್ತು ಕ್ರೆಡಿಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೇನೆ. ಸೊ ಇದು 3 ಮಲ್ಟಿಪ್ಲೈ ಮಾಡಿಕೊಂಡು ಲೈಕ್ ಐ ಆಮ್ ಆ್ಯಡಿಂಗ್ ಅದನ್ನು ಪ್ರಾಡಕ್ಟ್ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ, ಆಯಿತಾ. ಸೊ ಇದು ಲೈಕ್ ಇದು ಅರ್ಧ ಫಾರ್ಮುಲಾ, ಫುಲ್ ಅಲ್ಲ. ಸೊ ಇದನ್ನು ನೀವು ಯಾವುದರಿಂದ ಡಿವೈಡ್ ಮಾಡಬೇಕಂದ್ರೆ, ಈಗ ಕ್ರೆಡಿಟ್ಸ್ ಇದೆ ಅಲ್ಲ, ಎಷ್ಟು ಕ್ರೆಡಿಟ್ಸ್ಗಳು ಅರ್ನ್ ಆಗಿವೆ ಪ್ರತಿ ಸೆಮ್ ಇದು. ಫಸ್ಟ್ ಸೆಮ್ಮಿನ ಕ್ರೆಡಿಟ್ ಎಷ್ಟು 20, ಸೆಕೆಂಡ್ ಸೆಮ್ಮಿನ ಕ್ರೆಡಿಟ್ ಎಷ್ಟು 24, ಥರ್ಡ್ ಸೆಮ್ಮಿನ ಕ್ರೆಡಿಟ್ ಎಷ್ಟು 20. ಸೊ ಇದನ್ನು ಎಷ್ಟು ಟೋಟಲ್ ಎಷ್ಟು ಅಂತ ಹೇಳಿ ನೋಡಬೇಕು. ಸೊ ಆವಾಗ ನಿಮಗೆ ಇದರದ್ದೊಂದು ಆನ್ಸರ್ ಬರುತ್ತೆ. ಈ ಪ್ರಾಡಕ್ಟ್ ಆನ್ಸರ್ ಒಂದು ಬರುತ್ತೆ, ಹಾಗೆ ಇದರದ್ದು ಆನ್ಸರ್ ಬರುತ್ತೆ X/Y ಅಂತ ಆಗುತ್ತೆ. ಸೊ ಅದೇ ನಿಮ್ಮ ಆನ್ಸರ್ ಏನು, ಅದು ಸಂಪೂರ್ಣವಾಗಿ ಡಿವೈಡ್ ಮಾಡಿದರೆ ಈ ರೀತಿ 2 ಡೆಸಿಮಲ್ಲು 10ಕ್ಕಿಂತ ಜಾಸ್ತಿ ಹೋಗೋದಿಲ್ಲ, ಅದು 5ಕ್ಕಿಂತನೂ ಕಮ್ಮಿ ಬರಬಾರ್ದು, ಇದರ ಫೇಲ್ ಅಂತ ಹೇಳಿ ಅರ್ಥ ನೀವು ಅಲ್ವಾ. ಸೊ ಸುಮಾರು 5ರಿಂದ 10 ಒಳಗೆ ಆ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಅಲ್ಲ ಆವ್ರೇಜ್ ಬಂದಿರಬೇಕು, ಆವಾಗ ನಿಮಗೆ ಅದು ಅರ್ಥ ಆಗತ್ತೆ. ಸೊ ಇಲ್ಲಿ Z ಅಂತ ಹೇಳಿ ಆನ್ಸರ್. ಓಕೆ, ಸೊ ಇದು ನೋಡಿ, ಇದು ಇನ್ನೂ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್, ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳುವಂಥ ಕಾರಣಕ್ಕೆ ಮತ್ತೊಂದು ಇದರಲ್ಲಿ ಕೊಟ್ಟಿರುವಂಥದ್ದು. ಮತ್ತೊಮ್ಮೆ ಹೇಳ್ತಾನೆ ಕೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆ, SGPAನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೇನೆ ಅಲ್ವಾ. ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು SGPA, ಈ ಕ್ರೆಡಿಟ್ ಪಾಯಿಂಟ್ಸ್ ಗ್ರೇಡ್ ಪಾಯಿಂಟ್ಸ್ ಮತ್ತು ಕ್ರೆಡಿಟ್ಸ್ಗಳನ್ನು ನೀವು ಮಲ್ಟಿಪ್ಲೈ ಮಾಡಿ, ಗ್ರೇಡ್ ಪಾಯಿಂಟ್ಸ್ ಮತ್ತು ಕ್ರೆಡಿಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಕ್ರೆಡಿಟ್ ಪಾಯಿಂಟ್ಸ್ಗಳು ಸಿಗ್ತವೆ. ಆ ಎಲ್ಲ ಕ್ರೆಡಿಟ್ ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ಗಳು ಸಿಗ್ತವೆ ಅಲ್ವಾ. ಸೊ ಟೋಟಲ್ ಕ್ರೆಡಿಟ್ ಪಾಯಿಂಟ್ಸ್ಗಳಿಂದ ನೀವು ಏನನ್ನು ಡಿವೈಡ್ ಮಾಡ್ಕೊಳ್ಬೇಕು, ಈ ಟೋಟಲ್ ಕ್ರೆಡಿಟ್ಸ್ಗಳನ್ನು ಡಿವೈಡ್ ಮಾಡಬೇಕು. ಸೊ ನಾವು ಯಾವಾಗಲೂ ಕ್ರೆಡಿಟ್ಸ್ಗಳನ್ನು ಡಿವೈಡ್ ಮಾಡಿದ್ರೆ ನಮಗೆ ಹೆಚ್ಚಾಗಿ ಅದು ಕರೆಕ್ಟಾಗಿ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ 124/20 ಅಂತ ಹೇಳಿ ಮಾಡಿದ್ರು ಸಹ ಇದೇ ಆನ್ಸರ್ ಬರುತ್ತೆ. 124/20 ಹೇಳುವಂಥದ್ದು 6.20. ಸೊ ಅದರದ್ದೇ ಇದು ರೇಷಿಯೋ ಆಯಿತಾ. 31/5 ಹೇಳುವಂಥದ್ದು ಅದರದ್ದೇ ರೇಷಿಯೋ ಆಗುತ್ತೆ ಇದು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಎಸ್, ಸೊ ಇದು ಇಷ್ಟರ ಮಟ್ಟಿಗೆ SGPA ಕ್ಯಾಲ್ಕುಲೇಟ್ ಮಾಡುವಂಥ ವಿಧಾನ. ಸೊ ಪ್ರತಿ ಸೆಮ್ಮಿಗೂ ನಾವು SGPAನ ಕ್ಯಾಲ್ಕುಲೇಟ್ ಮಾಡಿಟ್ಕೊಂಡಿದ್ದೇವೆ. ಈಗ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೇಗೆ CGPAನ ಕ್ಯಾಲ್ಕುಲೇಟ್ ಮಾಡಬೇಕು, ಫಸ್ಟ್ ಸೆಮ್ಮಿದು ನಾವು SGPA ಮತ್ತು ಕ್ರೆಡಿಟ್ಸ್, SGPA ಮತ್ತು ಅದರದ್ದು ಕ್ರೆಡಿಟ್ಸ್ ಏನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು, ಪ್ಲಸ್ ಕ್ರೆಡಿಟ್ಸ್ಗಳು ಎಷ್ಟಿತ್ತು ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ಆಯಿತಾ. ಒಂದು ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಇದು ಸಂಪೂರ್ಣವಾದಂತಹ ಪ್ರಾಡಕ್ಟಿಂದ ಕ್ರೆಡಿಟ್ಸನ್ನು ಡಿವೈಡ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಸೆಮ್ಮಿಗಾಯಿತು. ಸೆಕೆಂಡ್ ಸೆಮ್ಮಿಗೆ ಹೇಗೆ ಮಾಡಿದ್ವಿ, ಒಂದು ಫಸ್ಟ್ ಸೆಮ್ಮಿದು ಇದು ತೊಗೊಂಡು ನಾವು ನಂತರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಅಥವಾ ಇದೆರಡು ಒಟ್ಟಿಗೆ ಸೇರಿಸಿ. ಸೊ ಫಸ್ಟ್ ಇದು ನೋಡಿ, ಆಲ್ರೆಡಿ ನಾವು ಇದರದ್ದು ಫಸ್ಟ್ ಸೆಮ್ಮಿದು, ಇದು ಫಸ್ಟ್ ಸೆಮ್ಮಿದು, ಇದು ಫಸ್ಟ್ ಸೆಮ್ಮು, ಇದು ಸೆಕೆಂಡ್ ಸೆಮ್ಮಿದು, ಇದು
ಇದೆರಡು ಸೇರೇನು ಫಸ್ಟ್ ಸೆಕೆಂಡ್ ಸೆಮ್ ಇದು, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಇದು ಕ್ಯುಮುಲೇಟಿವ್ SGPA, ಇದು ಥರ್ಡ್ ಸೆಮ್ದು ಕೊಟ್ಟಿದ್ದಾರೆ. ಸೊ ಅದ್ರ ಟೋಟಲ್ ಇದು ಒಟ್ಟು 3 ಸೆಮ್ ಇದು ಕ್ಯುಮುಲೇಟಿವ್ SGPA ಕ್ರೆಡಿಟ್ಸ್ಗಳಿವೆ. ಸೊ ಹಾಗೆ ಮಾಡ್ತಾ ಹೋಗಬೇಕು. ಅಥವಾ ನೀವು ಮತ್ತೆ ಫಸ್ಟಿಂದನೇ ಲೈಕ್ ಇಂಡಿವಿಜುವಲ್ ಇದು ರಿಪೀಟ್ ಆಗುತ್ತೆ. ಉದಾಹರಣೆಗೆ ಇದು ಹೇಗಾಗುತ್ತೆ ಅಂದರೆ 275.92 ಈ ಆನ್ಸರ್ ನಮಗೆ ಹೇಗೆ ಇನ್ನೊಂದು ರೀತಿಯಲ್ಲಿ ಬರುತ್ತೆ ಅಂದರೆ, ಈಗ ನೋಡಿ 6.80 ಇಂಟು 20 ಆಯಿತಾ, ಹಾಗೆ 5.83 ಇಂಟು 24, ಹಾಗೆ 6.80 ಇಂಟು 20. ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಾರ್ಡ್ಮಾಸ್ ರೂಲ್ ನಿಮ್ಗೆ ಗೊತ್ತಿರಬೇಕು. ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಿ ಈ ಒಂದು ಆನ್ಸರ್ ಬರುತ್ತಲ್ಲ ಆ ಆನ್ಸರ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. 6.80 ಇಂಟು 20 ಎಷ್ಟಾಗುತ್ತೆ, ಒಂದು ವ್ಯಾಲ್ಯೂ ಬರುತ್ತೆ ಎಕ್ಸ್ ಅಂತ ಬರುತ್ತೆ. 5.83 ಇಂಟು 24 ಎಷ್ಟು ಬರುತ್ತೆ, ಒಂದು ವೈ ಅಂತ ಬರುತ್ತೆ. ಹಾಗೂ 6.80 ಇಂಟು 20 ಏನು ಬರುತ್ತೆ, ಅದು ಝೆಡ್ ಅಂತ ಬರುತ್ತೆ ಅಲ್ವಾ. ಸೊ ಈ ವ್ಯಾಲ್ಯೂವನ್ನು ಈಗ ನಾವು ಎಷ್ಟು ಸೆಮ್ಗೆ ಕ್ರೆಡಿಟ್ಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ, 3 ಸೆಮ್ಗಳದ್ದು. ಹಾಗೆ 3 ಸೆಮ್ಗಳದ್ದು ಕ್ರೆಡಿಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದು ಇಲ್ಲಿ 20 + 24 + 20 ಹೇಳುತ್ತದೆ. ಎಷ್ಟಾಯಿತು ಟೋಟಲ್ 64. ಸೊ ಅಲ್ವಾ. ಸೊ ಕ್ಯುಮುಲೇಟಿವ್ ಕ್ರೆಡಿಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕ್ಯುಮುಲೇಟಿವ್ SGPA ಅಂತ ಹೇಳ್ತಾರೆ. ಸೊ ಕ್ಯುಮುಲೇಟಿವ್ SGPA ಇಂಟು ಕ್ರೆಡಿಟ್ಸ್ ಡಿವೈಡೆಡ್ ಬೈ ಕ್ಯುಮುಲೇಟಿವ್ ಕ್ರೆಡಿಟ್ಸ್ ಇಸ್ ಈಕ್ವಲ್ ಟು 6.44 ಅಂತ ಹೇಳಿ ನಾವು ನೋಡ್ಬೋದು. ಸೊ ಹೀಗೆ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ, ಈಗ 6th ಸೆಮ್ ಇದೆ ಉದಾಹರಣೆಗೆ, ನಾನು ಮತ್ತೊಮ್ಮೆ ಹೇಳ್ತಿದ್ದೇನೆ, ಯಾಕೆಂದರೆ ಇದು ಮತ್ತೆ ನೀವು ಲೈಕ್ ಡೌಟ್ಸ್ ಅಂತ ಹೇಳಿ ಕೇಳಬಾರ್ದು. ಎಕ್ಸಾಮಿಗೆ ಟೈಮ್ ಇಲ್ಲ, ಈಗಲೇ ಸರ್ವರ್ ತುಂಬ ಬ್ಯುಸಿ ಆಗಿದೆ, ಯು ಕಾಂಟ್ ಅಫೋರ್ಡ್ ಟು ವೇಟ್ ಆಯಿತಾ. ಸೊ 6th ಸೆಮ್ ಇದು CGPA ಹೇಗೆ ಕ್ಯಾಲ್ಕುಲೇಟ್ ಬೇಡ. 6th ಸೆಮ್ ಆದರೆ ನೀವು ಎಲ್ಲ ಸೆಮ್ಮು ಆ್ಯಡ್ ಆಗುತ್ತೆ. 5th ಸೆಮ್ದು ಹೇಳ್ತೇನೆ. ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಅಬೌಟ್ 5th ಸೆಮ್. 5th ಸೆಮ್ದು CGPA ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟಿಂದ ತೊಗೊಳ್ಳಿ, ಇದನ್ನು ಬೇಕಾದ್ರೆ ಮರೀರಿ, ಫಾರ್ ದ ಟೈಮಿಂಗ್ ಇದನ್ನು ಮರ್ತು ಬಿಡಿ. ಸೊ 6.80 ಇಂಟು 20 ನಿಮ್ಮ SGPAನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ರಿಗೂ ಇದೇ ಫಾರ್ಮುಲಾ ಅಲ್ಲ. 6.80 ಇಂಟು 20, 5.83 ಇಂಟು 24, 6.80 ಇಂಟು 20, 7.60 ಇಂಟು 20 ಹಾಗೂ 6.80 ಇಂಟು 20. ಸೊ ಫಸ್ಟು ಇವುಗಳ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ನೀವು ಸಿಂಗಲ್ ಅಂದರೆ ಒಂದೇ ಲೈನಲ್ಲಿ ಬರಿಬೋದು, ಅಥವಾ ಲೈಕ್ ಲೈನ್ ಕೆಳಗಡೆ ಹಾಗೂ ಕೂಡ ಬರಿಬೋದು. ಸೊ ಇದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ಯು ಗೋ ಆನ್ ಆ್ಯಡ್ ದ ಪ್ರಾಡಕ್ಟ್ಗಳು, ಅವುಗಳ ಎಡಿಷನ್ ಮಾಡಿ. ಸೊ 5 ನಂಬರ್ ಸಿಗತ್ತೆ. ಆ 5 ನಂಬರ್ನ ತೊಗೊಂಡು ಅವುಗಳದ್ದು ಟೋಟಲ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ದ ಟೋಟಲ್ ಆಫ್ ಆಲ್ ದಿಸ್. ಈಗ ಆ ಟೋಟಲನ್ನು ಯಾವುದರಿಂದ ನೀವು ಡಿವೈಡ್ ಮಾಡಬೇಕು. ಈಗ ಕ್ರೆಡಿಟ್ಸ್ಗಳು ಕೊಟ್ಟಿದ್ದಾರೆ ಅಲ್ವಾ. ಸೊ ಕ್ರೆಡಿಟ್ಸ್ಗಳನ್ನು ನಾವು ನೋಡಬೇಕು. ಸೊ ಆಲ್ರೆಡಿ ನೀವು ಮಲ್ಟಿಪ್ಲೈ ಮಾಡಿದಿರಿ, ಕ್ರೆಡಿಟ್ಸ್ಗಳ ಭಾಗವಾಗಿ ತೊಗೊಂಡಿದ್ದೀರಿ. ಇದನ್ನೆಲ್ಲ ಹೀಗೆ ದೀಸ್ ಆರ್ ಇದನ್ನು ಮಾಡಿದ್ದೀರಿ. ಈಗ ಏನು ಮಾಡಬೇಕು, ಇದನ್ನು ಅಗೇನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ರೆಡಿಟ್ಸ್ ಅರ್ನ್ಡ್ 20 + 24 + 20 + 20 + 20 3 4 5. ಸೊ ಇದರದ್ದು ಟೋಟಲ್ ಮಾಡಿ. ಆಯಿತಾ. ಆವಾಗ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಇದನ್ನು ಇದರಿಂದ ಭಾಗಿಸಿದರೆ ಆವಾಗ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ 6.73 ಅಂತ ಸಿಗಬೇಕು. ಸೊ ನೀವು ಯಾವುದೇ ಸೆಮ್ಮಲ್ಲಿರಲಿ, ಎನಿ ಸೆಮ್ ಯಾವುದೇ ಸೆಮ್ಮಲ್ಲಿರಲಿ, ಈ ಸೆಮ್ಮಲ್ಲಾದರೆ ಈ ಸೆಮ್ಮಿನ SGPA ಮತ್ತು ಅದರ ಹಿಂದಿನ SGPAನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ಈ ಸೆಮ್ಮಲ್ಲಾದರೆ ಅದರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ನೊಂದು ಸುಲಭ ಮೆಥಡ್ ಏನಂತಂದರೆ, ಸೊ ಆಲ್ರೆಡಿ ನಮಗೆ ಥರ್ಡ್ ಸೆಮ್ಮಿಂದು ಕಲ್ತಿರ್ತೇವೆ. ಥರ್ಡ್ ಸೆಮ್ಮಿಂದ SGPA ಗೊತ್ತಿರುತ್ತೆ ಅಲ್ವಾ. ಸೊ ಥರ್ಡ್ ಸೆಮ್ಮಿಂದ SGPA ಗೊತ್ತಿದ್ದರೆ ವಾಟ್ ವಿ ಹ್ಯಾವ್ ಟು ಡೂ, ಆ ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ನಮಗೆ ನಾವು ಹೇಗೂ ಮಾಡ್ಕೊಂಡಿದ್ದೇವೆ ಅಲ್ವಾ. ಸೊ ಅದರ ಮುಖಾಂತರ ಇದನ್ನು ಆ್ಯಡ್ ಮಾಡ್ತಾ ಹೋದರೆ ಆಯಿತು. ಇದೆಲ್ಲ ಈ ಸ್ಟೆಪ್ಪನ್ನು ನಾವು ಸ್ಕಿಪ್ ಮಾಡ್ಬೋದು, ಬಟ್ ಅದು ಮತ್ತೆ ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡುತ್ತೆ. ಸೊ ಒಂದು ಸಲ ಅಲ್ಲ, ಎಕ್ಸಾಮಿಗೆ ನೀವು ಒಂದು ಸಲ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಡೀಟೇಲ್ ಆಗಿ ಮಾಡಿ ಎಲ್ಲದು ಸಹ. ಓಕೆ, ಈಗ ನಾವು ಅಪ್ಲಿಕೇಶನನ್ನು ನೋಡಿದರೆ ಏನಾಗುತ್ತೆ, ಲೆಟ್ ಮೀ ಶೋ ಇದೆ, ಅದನ್ನು ಹೇಗೆ ಆ್ಯಡ್ ಮಾಡ್ತಾ ಹೋಗೋದು ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ 3 ಇಯರ್ಸ್ ಅಂತ ಹೇಳಿ ತೊಗೊಂಡಿದ್ದೇನೆ. ಇಲ್ಲಾಂದರೆ ಯು ಕುಡ್ ಹ್ಯಾವ್ ಸೆಲೆಕ್ಟೆಡ್ 5 ಇಯರ್ಸ್ ಅಂತ ಕೂಡ ಮಾಡಬೇಕು. ನಿಮ್ಮ ಇದ್ರ ಪ್ರಕಾರ 3 ಇಯರ್ಸ್ ಅಂತ ಹೇಳಿ. ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ನಾನು ಹಾಕಿದ್ದೇನೆ, ಅಥವಾ ನೀವು ಬೇರೆ ಯಾವ್ದು ಬೇಕಾದರೂ ಹಾಕು, ನಿಮ್ಮ ಯೂನಿವರ್ಸಿಟಿ ಯಾರು ಅಂತ ಹೇಳಿ. ಸೊ ಟೋಟಲ್ ನಂಬರ್ ಆಫ್ ಸೆಮಿಸ್ಟರ್ಸ್ ಎಸ್ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ, ಈ ಸರ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಇನ್ ಗ್ರೇಡ್ ಪಾಯಿಂಟ್ಸ್. ಕೆಲವರಿಗೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಕೆಲವರಿಗೆ
ಈ ರೀತಿ SGPL ಕೊಟ್ಟಿರ್ತಾರೆ. ಸೊ ಆವಾಗ ನೀವು ಎಸ್ ಅಂತ ಹಾಕಿದರೆ ಮಾತ್ರ ನಿಮಗೆ ಈ ರೀತಿ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದರೆ ಮಾರ್ಕ್ಸ್ ಬರೋದಿಲ್ಲ. ಸೊ ಆಲ್ರೆಡಿ ಇಲ್ಲಿ ಆ್ಯಡ್ ಹಾಕ್ಕೊಂಡಿದೆ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಅದು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೆ. ಬಟ್ ನೋಡಿ, ಇಲ್ಲಾಂದರೆ ಈ ರೀತಿ ಟೇಬಲ್ ನಿಮ್ಗೆ ಕಾಣೋದಿಲ್ಲ, ಆಯಿತಾ. ಸೊ ಇಲ್ಲಿ ನಾನು ಜಸ್ಟ್ ಇದೆಲ್ಲ ಡಿಲೀಟ್ ಮಾಡ್ತೇನೆ, ಆಯಿತಾ. ಡಿಲೀಟ್ ಮಾಡಿ ಹೊಸದಾಗಿಂದ ಲೆಟ್ ಮೀ ಗೋ ಆನ್ ಆ್ಯಡಿಂಗ್. ಹೇಗೆ ಆ್ಯಡ್ ಮಾಡಬೇಕಂದ್ರೆ, ಯಾಕಂದರೆ ಅದರಲ್ಲೂ ಕೂಡ ನೀವು ಮಿಸ್ಟೇಕ್ ಮಾಡ್ತೀರಿ. ಸೊ ಇಷ್ಟೇ ಇದ್ದರೆ ಆ್ಯಡ್ ಆಗಿದೆ ಅಂತ ಅಲ್ಲ. ಓಕೆ, ಇಟ್ಸ್ ನಾಟ್ ಟೇಕಿಂಗ್. ಈಗ ತುಂಬ ಹೊತ್ತಾಯ್ತು ಅಂತ ಇರ್ಬೋದು. ಇಲ್ಲಿ ನಾನು ನೆಕ್ಸ್ಟ್ ಇದು ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಇದು ಹಾಕ್ತೇನೆ ಆಲ್ರೆಡಿ. ಜಸ್ಟ್ ಒಂದು ಇದು SSLC ಇದು ಜಸ್ಟ್ ಒಂದು ಆ್ಯಡ್ ಮಾಡಿದೆ ಅಷ್ಟೇ, ಆಯಿತಾ. 23 ಥರ್ಡ್ ಸೆಮ್ಮಿಗೆ ನನಗೆ ಎಷ್ಟು ಬಂದಿತ್ತು? 6.80 ಬಂದಿತ್ತು. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ನೀವು ಹೋಗಬೇಕು. ಮ್ಯಾಕ್ಸಿಮಮ್ ಇದು SGPA 10. ನಮಗೆ ಸಿಕ್ಕಿರುವಂಥ SGPA 6.80. ಅದರದ್ದು CGPA ಎಷ್ಟಾಗಿದೆ ಅಂದರೆ 6.44 ಆಗಿದೆ, 6.44. ಸೊ ಇದನ್ನು ನಾನು ಆ್ಯಡ್ ಅಂತ ಮಾಡಿದರೆ ನೋಡಿ ಇಲ್ಲಿ ಅಪೇರ್ ಆಯಿತು, ಥರ್ಡ್ ಸೆಮ್ ಹೇಳೋಲ್ಲಿ ಅಪೇರ್ ಆಯಿತು. ಸೊ ಇದರಲ್ಲಿ ಮಿಸ್ಟೇಕ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ಫೋರ್ತ್ ಸೆಮ್ಮು ಕೂಡ ಅದೇ ರೀತಿ ನಾನು ಆ್ಯಡ್ ಮಾಡ್ತೇನೆ. SGPA ಎಷ್ಟು ನನಗೆ ಫೋರ್ತ್ ಸೆಮ್ಮಲ್ಲಿ 7.60 ಆಗಿದೆ. ಸೊ CGPA ಎಷ್ಟು? CGPA ಸುಮಾರು ಫೋರ್ತ್ ಸೆಮ್ ಅಂದರೆ 6.71. ಇದು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇನೆ, ಅದಕ್ಕೆ ನಂಗೆ ಗೊತ್ತಾಗ್ತಾ ಇದೆ. ಸುಮ್ಮನೆ ಬರೋದಿಲ್ಲ, ಅದು ಆಟೋಮೆಟಿಕ್ಕಾಗಿ ಬರೋದಿಲ್ಲ. ನೀವೊಂದು ನಿಮ್ಮ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಮುಂದುವರಿಬೇಕು. ಹಾಗೆ ನೆಕ್ಸ್ಟ್ 2024 ಓಕೆ, ಇದು ಜಸ್ಟ್ ಒಂದು ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೇನೆ, ಕನ್ಫ್ಯೂಷನ್ ಮಾಡಿ ನೀವು ಕೂಡ ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಇದರಲ್ಲಿ. ಇದು ಫಿಫ್ತ್ ಸೆಮ್ ಇದು. ಸೊ ಫಿಫ್ತ್ ಸೆಮ್ ಇದೆ ಎಷ್ಟು? ನನಗೆ 6.80 ಬಂದಿದೆ, 6.80. CGPA ಎಷ್ಟು? CGPA 6.73 ಆಗಿದೆ. ಸೊ ಅದನ್ನು ಆ್ಯಡ್ ಅಂತ ಮಾಡಲೇಬೇಕು, ಇಲ್ಲಾಂದರೆ ಬಿಟ್ಟು ಹೋಗುತ್ತೆ ನಿಮ್ಮದು. ಓಕೆ, ಆ್ಯಡ್ ಅಂತ ಮಾಡಿ ಆಮೇಲೆ ಲಾಸ್ಟಿಗೆ ಫೈನಲ್ ಆದರೆ ಕನ್ಫರ್ಮ್ ಮಾಡ್ಕೊಳ್ಬೇಕು. ಹಾಗೆ ಸಿಕ್ಸ್ತ್ ಸೆಮ್, ಲಾಸ್ಟ್ ಸಿಕ್ಸ್ತ್ ಸೆಮ್ಮು SGPA ಎಷ್ಟು? 7.00. ಹಾಗೆ 7 ಅಂತ ಬರುತ್ತೆ ಕೆಲವು ಸಲ, ಬಟ್ ನೀವು 2 ಡೆಸಿಮಲ್ ಆ್ಯಡ್ ಮಾಡಲೇಬೇಕು, ಆಯಿತಾ. 2 ಡೆಸಿಮಲ್ಗೆ ನಿಲ್ಲಿಸಬೇಕು. ಸೊ ಟೋಟಲ್ 6 ಸೆಮ್ಗಳ CGPA ಎಷ್ಟು? 6.77 ಆಗಿದೆ. ಸೊ ನೋಡಿ, ಸಿಂಪಲ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ 6.77 ಇಂಟು 10 ಅಂತ ಮಾಡಿದ್ರೆ ಸಾಕು, 67.7 ಅದೇ ಪರ್ಸೆಂಟೇಜ್. ಇಫ್ ಯು ಮಲ್ಟಿಪ್ಲೈ ದಟ್ CGPA ಇಂಟು 10, 10ರಿಂದ ನೀವು ಮಲ್ಟಿಪ್ಲೈ ಮಾಡಿದರೆ ಅದೇ ನಿಮ್ಮ ಪರ್ಸೆಂಟೇಜ್ ಆಗುತ್ತೆ, ಆಯಿತಾ. ಎಸ್, ಸೊ ಇದೇ ನೋಡಿ 6 ಸೆಮ್ಮಿನ ಮಾರ್ಕ್ಸ್ಗಳು ನಿಮಗೆ ಅಪೇರ್ ಆಯಿತು ಇನ್ ದಿ ಫಾರ್ಮ್ ಆಫ್ SGPA ಮತ್ತು CGPA. ಓಕೆನಾ? ಎಸ್. ಸೊ ಇದಿಷ್ಟು ನೋಡಿ, ಬಹಳ ಕೇರ್ಫುಲ್ಲಾಗಿ ನೀವು ಆನ್ಸರ್ ಮಾಡಿ, ಇದು ಮಾರ್ಕ್ಸ್ ಕಾರ್ಡನ್ನೆಲ್ಲ ತುಂಬ ಮಿಸ್ಟೇಕ್ಸ್ ಮಾಡ್ತೀರಿ. ಸೊ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ, ಆದಷ್ಟು ಜಾಗರೂಕತೆಯಿಂದ ನೀವು ಅಪ್ಲೈ ಮಾಡಿ. ಹಾಗೆ ನಮ್ಮ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೋರ್ಸ್ ಇದೆ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ, ಅದ್ರ ಬಗ್ಗೆನೂ ಮಾಹಿತಿನ ಈ ವಿಡಿಯೋದಲ್ಲೇ ಕೊಡ್ತಾ ಇದ್ದೇನೆ. ಸೊ 3 ತಿಂಗಳ ಕೋರ್ಸ್ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ರೆಕಾರ್ಡೆಡ್ ಕ್ಲಾಸಸ್ಗಳು ಕಂಪ್ಲೀಟಾಗಿ ರೆಕಾರ್ಡೆಡ್ ಕ್ಲಾಸ್ಗಳು ಪ್ಲಸ್ ಒಂದು ಲೈವ್ ಕ್ಲಾಸ್ಗಳು ಪ್ರತಿ ವಾರ ಇರುತ್ತೆ. ಸೊ ಒಂದು ಬುಕ್ ಕೂಡ ನೀಡ್ತೇವೆ ಬೈ ದಿ ಮಾರ್ಚ್ 20th ಹಾಗೆ ನಿಮಗೆ ಒಂದು ಬುಕ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ 10,490 ಅಂತ ಕಾಣ್ತಾ ಇದೆ, ಬಟ್ ಒಂದು ಕೂಪನ್ ಕೋಡ್ ಇದನ್ನು ಅಪ್ಲೈ ಮಾಡಿದರೆ, ಅಭಿಜ್ಞಾ ಲಾ ಅಂತ ಅಪ್ಲೈ ಮಾಡಿದರೆ ನಿಮಗೆ ಆವಾಗ ಡಿಸ್ಕೌಂಟ್ ಆಗುತ್ತೆ, 2,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಪ್ಲಸ್ ಇಲ್ಲಿ ನೀವು ಕಂಟೆಂಟ್ ಅಂತ ಹೇಳುವಂಥ, ಇಲ್ಲಿ ಓವರ್ ವ್ಯೂ ಅಂತ ಇದೆ, ಅದ್ರ ಪಕ್ಕದಲ್ಲಿ ಕಂಟೆಂಟ್ ಅಂತ ಇರುತ್ತೆ. ಸೊ ನೋಡಿ, ಇಲ್ಲಿ ಬೇರೆ ಬೇರೆ ಫೋಲ್ಡರ್ಸ್ಗಳಿವೆ, ಇನ್ನೂ ಅಪ್ಲೋಡ್ ಆಗ್ತಾಯಿವೆ. ಸೋಮವಾರದಿಂದ ಶುಕ್ರವಾರ ತನಕ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ. ಹಾಗೆ ಒಂದು ವಾರದಲ್ಲಿ 1 ದಿನ ಲೈವ್ ಕ್ಲಾಸ್ ಮಾಡ್ತೇವೆ. ಇನ್ನು ಎಕ್ಸಾಮ್ ಡೇಟ್ ನೋಟಿಫೈ ಆದ ನಂತರ ಇನ್ನು ಡೀಟೇಲ್ ಆದ ಲೈವ್ ಕ್ಲಾಸ್ಗಳಿರ್ತವೆ. ಬಟ್ ಆದಷ್ಟು ನಿಮ್ಮ ಟೈಮನ್ನು ಗಮನದಲ್ಲಿ ಇಟ್ಕೊಂಡು, ತುಂಬ ಟೈಮು ಆಗಬಾರ್ದು, ಹಾಗೆ ತುಂಬ ಶಾರ್ಟ್ ಆಗೂ ಆಗಬಾರ್ದು, ನಿಮಗೆ ರೆಲೆವೆಂಟ್ ಆಗುವಂತಹ, ಪ್ರಿಲಿಮ್ಸ್ಗೆ ರೆಲೆವೆಂಟ್ ಆಗುವಾಗೆ ನಾವು ಈ ಕೋರ್ಸನ್ನು ಸ್ಟ್ರಕ್ಚರ್ ಮಾಡಿದ್ದೇವೆ. ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಈ ಕೋರ್ಸನ್ನು ಎನಿ ಟೈಮ್ ನೀವು ಜಾಯಿನ್ ಆಗ್ಬೋದು. ಯಾಕೆಂದರೆ ಇನ್ನೂ ಟೈಮ್ ಇದೆ, ಎಕ್ಸಾಮ್ ಡೇಟ್ ನೋಟಿಫೈ ಮಾಡಿಲ್ಲ, ಸೊ ಇನ್ನೂ ಲೇಟ್ ಆಗಲಿಲ್ಲ. ಯಾಕೆಂದರೆ ಒಂದು 30-35 ವೀಡಿಯೋಸ್ಗಳು ಅಪ್ಲೋಡ್ ಆಗಿವೆ. ಒಂದು ವೇಳೆ 90 ವೀಡಿಯೋಸ್ಗಳು 100 ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ರೂ ಸಹ ಯು ಕ್ಯಾನ್ ಮ್ಯಾನೇಜ್. ಯಾಕೆಂದರೆ ಒಂದೊಂದು ವೀಡಿಯೋ ತುಂಬ ಲೆಂದಿಯಾಗೂ ಕೂಡ ಇಲ್ಲ. ಎಷ್ಟು ಆ ಸಬ್ಜೆಕ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ತಿಳಿಸ್ಕೊಟ್ಟಿದ್ದೇವೆ. ಸೊ ನೀವು
ಒಂದು 15 ದಿನದ ಹಿಂದೆ ಕೂಡ ಈ ಕೋರ್ಸನ್ನು ತೊಗೊಂಡ್ರು ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದ್ರ ಜೊತೆಗೆ ನಾವು ಒಂದು ಬುಕ್ ಕೂಡ ಪ್ರೊವೈಡ್ ಮಾಡ್ತಿದ್ದೇವೆ, ರೆಡಿ ರೆಕನರ್ ಅಂತ ಹೇಳುವಂಥ ಬುಕ್, ಚಾರ್ಟ್ ಮೆಥಡಲ್ಲಿ ಮಾಡಿರುವಂಥದ್ದು. ಸೊ ಅದು ಇನ್ನೂ ರೆಡಿ ಆಗ್ತಾಯಿದೆ, ನಿಮಗೆ ಡಿಸ್ಪ್ಯಾಚ್ ಮಾಡ್ತಿದ್ದೇವೆ. ಹಾಗೆ ನಿಮಗೆ ಸ್ಯಾಂಪಲ್ ಕ್ಲಾಸಸ್ಗಳನ್ನು ಇಲ್ಲಿ ನೀವು ನೋಡ್ಬೋದು, ಕೆಲವೊಂದು ಸ್ಯಾಂಪಲ್ ಕ್ಲಾಸಸ್ಗಳನ್ನು ಯಾವ ರೀತಿ ನಮ್ಮ ಫ್ಲೋ ಚಾರ್ಟ್ಸ್ಗಳಿರ್ತವೆ ಹೇಳುವಂಥದ್ದು ಕೂಡ ನಿಮಗೆ ಅಂದಾಜು ಸಿಗುತ್ತೆ. ಅದ್ರ ಮುಖಾಂತರ ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ ಹೇಳುವಂಥದ್ದು ಕೂಡ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಸೊ ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ಎಕ್ಸಾಮಿಗೆ ಸಂಬಂಧಪಟ್ಟ 7 ಬುಕ್ಸ್ಗಳಿವೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ನಮ್ಮ ಅಭಿಜ್ಞಾ ಲಾ ಸೀರೀಸಲ್ಲೇ ಕೋರ್ಸಸ್ ಅಂತ ಇದೆ, ಅದರಲ್ಲಿ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಕ್ಲಾಸಸ್ಗಳಿವೆ, ಬುಕ್ಸ್ ಇವೆ, ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಲೈಕ್ ಡೆಡಿಕೇಟೆಡ್ ಕ್ಲಾಸಸ್ಗಳಿವೆ, CPCಗೆ ಸಂಬಂಧಪಟ್ಟಿದೆ, ಹಾಗೂ ಜೂರಿಸ್ ಹೇಳುವಂತಹ ಕಾಂಪ್ರಹೆನ್ಸಿವ್ ಕೋರ್ಸ್ ಇದೆ. ಅದು ಲೈಕ್ 1 ವರ್ಷದ ಕೋರ್ಸ್. ಈಗ ನಿಮಗೆ ಅದನ್ನು ಈಗ ತೊಗೊಂಡ್ರೆ ಸುಮಾರು ಟೈಮ್ ಬೇಕು, ಒಂದು 5-6 ತಿಂಗಳು ಸ್ಟಡಿ ಮಾಡಲಿಕ್ಕೆ ಟೈಮ್ ಬೇಕು. ಬಟ್ 1 ವರ್ಷದ ಮೇಲೆ ವ್ಯಾಲಿಡಿಟಿ ಇದೆ, ಅದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು. ಅಥವಾ ಅಮೆಝಾನಲ್ಲೂ ಕೂಡ ನಮ್ಮ ಬುಕ್ಸ್ಗಳು ಅವೈಲೇಬಲ್ ಇದೆ. ಅಮೆಝಾನಲ್ಲಿ ಸರ್ಚಲ್ಲಿ ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ನೀವು ಹಾಕಿದರೆ ನಿಮಗೆ ಇದು ಅವೈಲೇಬಲ್ ಕಾಣುತ್ತೆ, ಬುಕ್ಸ್ಗಳ ಮಾಹಿತಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಅಪೇರ್ ಆಗ್ತಿರೋ ನಂಬರ್ ಏನಿದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. 9036201870 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ನಿಮ್ಗೆ ಏನು ಅನಿಸ್ತು ಈ ವಿಡಿಯೋದಿಂದ, ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಯಿತಾ, ಅದನ್ನು ಖಂಡಿತವಾಗಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ತೆ, ಧನ್ಯವಾದಗಳು.